ಇನ್ನು ಉದ್ಯಮಿ ರಾಯ್ ಸಾವಿನ ಸುತ್ತ ಹಲವು ಅನುಮಾನ ಮೂಡ್ತಾ ಇದೆ. ಈ ಅನುಮಾನ ವ್ಯಕ್ತಪಡಿಸಿರುವುದು ಕಾಂಗ್ರೆಸ್ ನಾಯಕರು. ಮೋಹನ್ ದಾಸ್ ಪೈ ಟ್ವೀಟ್ ನಂತರ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಟ್ಯಾಕ್ಸ್ ಟೆರರಿಸಂ ಕಾರಣ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಇದೀಗ ಕೇರಳ ಸಿಎಂ ಕೂಡ ಎಂಟ್ರಿ ಆಗಿದ್ದು ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಿದ್ದಾರೆ. ಒಂದು ದಾಳಿ, ಒಂದು ಸಾವು. ಕಾನ್ಫಿಡೆಂಟ್ ಕುಬೇರ ಉದ್ಯಮಿ ಸಿಜೆ ರಾಯ್ ಸಾವಿನ ಸುತ್ತ ಅನುಮಾನ ಹುಟ್ಟುಕೊಂಡಿದೆ. ರಾಯ್ ಸಾವಿಗೆ ಟ್ಯಾಕ್ಸ್ ಟೆರರಿಸಂನ ಥಳಕು ಹಾಕಿ ಪೋಸ್ಟ್ ಮಾಡಿದ್ದ ಮೋಹನ್ ದಾಸ್ ಪೈ ಐಟಿ ದಾಳಿ ಕ್ರೂರವಾಗಿರುತ್ತೆ, ಕಡಿವಾಣ ಹಾಕಬೇಕು, ಸಮಗ್ರ ತನಿಖೆ ಆಗಬೇಕು ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಪ್ರಧಾನಿ ಮೋದಿಗೆ ಆಗ್ರಹಿಸಿದ್ರು. ಉದ್ಯಮಿ ಟ್ಯಾಕ್ಸ್ ಟೆರರಿಸಂ ಬಗ್ಗೆ ಪ್ರಶ್ನೆ ಎತ್ತಿದ್ದೆ ತಡ ಕೈ ನಾಯಕರು ಮೋಹನ್ ದಾಸ್ ಪೈ ಟ್ವೀಟ್ ಸ್ವಾಗತಿಸುತ್ತಲೇ ಟ್ಯಾಕ್ಸ್ ಟೆರರಿಸಂ ಇದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಮೋಹನ್ ದಾಸ್ ಪೈ ಅವ್ರ ಸ್ಟೇಟ್ಮೆಂಟ್ ನಾನು ಸಮರ್ಥಿಸ್ತೀನಿ. ಟ್ಯಾಕ್ಸ್ ಟೆರರಿಸಂ ಇದೆ, ಐಟಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಏನ್ ಐಟಿ ಅವನಿಗೇನು ಕೊಂಬುಗಳಿಲ್ಲ, ನನಗೆ ಅನುಮಾನ ಇದೆ. ಸಿಜೆ ರಾಯ್ ಅವರು ಬುಲೆಟ್ ಹೊಡ್ಕೊಂಡ್ರ ಯಾರಾದ್ರೂ ಹೊಡೆದ್ರ? ಈ ಟ್ಯಾಕ್ಸ್ ಟೆರರಿಸಂ ಈ ಹೊಸದಾಗಿದೆ. ಜಿಎಸ್ಟಿ ಜಾಸ್ತಿ ಯಾರು ಮಾತಾಡಿ ಜಿಎಸ್ಟಿ ಕಮ್ಮಿ ಮಾಡಿದೆ, ಯಾರಿಗೆ ಲಾಭ ಆಗಿದೆ? ಇಮಿಡಿಯೇಟ್ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿಬಿಟ್ರೆ ಅದಕ್ಕೆ ಗೊತ್ತಾಗುತ್ತೆ ವಿಷಯಗಳು ಅಂತ ಹೇಳಿ SIT ಮಾಡಿದ್ದೀವಿ. ಆ SIT ನಲ್ಲಿ ಏನ್ ಬರುತ್ತೆ ನೋಡೋಣ. ರಾಯ್ ಸಾವಿನ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡಲಿ ಕೇರಳ ಸಿಎಂ ಪತ್ರ. ಕಾಂಗ್ರೆಸ್ ನಾಯಕರು ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿರುವಾಗಲೇ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಎಂಟ್ರಿ ಕೊಟ್ಟಿದ್ದಾರೆ. ಆತ್ಮೀಯ ನಿರ್ಮಲಾ ಸೀತಾರಾಮನ್ ಅವರೇ, ಐಟಿ ದಾಳಿ ನಡುವೆ ಸಿಜೆ ರಾಯ್ ಅಸಹಜವಾಗಿ ಸಾವನ್ನಪ್ಪಿದ್ದಾರೆ. ಇದರಿಂದ ಉದ್ಯಮಿಗಳು ಹಾಗೂ ನಾಗರಿಕ ಸಮಾಜ ಆಘಾತಕ್ಕೊಳಗಾಗಿದೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಯಾವ ಆವರಣವನ್ನು ವಶಕ್ಕೆ ಪಡೆದು ಕಾರ್ಯಾಚರಣೆ ಮಾಡ್ತಿದ್ರೋ ಅದೇ ಜಾಗದಲ್ಲಿ ಉದ್ಯಮಿ ಬಂದೂಕಿನಿಂದ ಗುಂಡು ಹಾರಿಸಿಕೊಂಡಿರುವುದು ಆಶ್ಚರ್ಯಕರ ಸಂಗತಿ. ರೇಡ್ ಮಾಡಿದಾಗ ಇಡೀ ಆವರಣ ತೆರಿಗೆ ಅಧಿಕಾರಿಗಳ ನಿಯಂತ್ರಣದಲ್ಲಿರಬೇಕು. ಶೋಧದ ಸುರಕ್ಷತೆ ಕ್ರಮ ಅಧಿಕಾರಿಗಳ ಕನಿಷ್ಠ ಜವಾಬ್ದಾರಿಯಾಗಿರುತ್ತದೆ. ಸಿಜೆ ರಾಯ್ ಸಹೋದರ ಬಾಬು ಅಧಿಕಾರಿಗಳ ಕಿರುಕುಳದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ನ್ಯಾಯಾಂಗ ತನಿಖೆಗೆ ಆದೇಶಿಸಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಐಟಿ ಅಧಿಕಾರಿಗಳ ಒತ್ತಡ ಅಂತ ನಾಯಕರು ಆರೋಪಿಸುತ್ತಿರೋ ಹೊತ್ತಲ್ಲೇ ಸಿಜೆ ರಾಯ್ ಹೈಕೋರ್ಟ್ ಮೆಟ್ಟಿಲೇರಿದ್ದ ವಿಚಾರವೂ ಬಯಲಾಗಿದೆ. ಐಟಿ ಇಲಾಖೆ ಶೋಧ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ರಾಯ್ ಡಿಸೆಂಬರ್ 16ರಂದು ರಿಟ್ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಅದೇನಾಯ್ತೋ ಏನೋ ಡಿಸೆಂಬರ್ 18ಕ್ಕೆ ಅರ್ಜಿ ವಾಪಸ್ ಪಡೆದಿದ್ರು. ಈ ಎಲ್ಲ ಅನುಮಾನಗಳ ಬೆನ್ನತ್ತಿರೋ SIT 3 ಆಯಾಮಗಳಲ್ಲಿ ತನಿಖೆ ಮಾಡ್ತಿದೆ. ಅದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಮೊದಲ ಆಯಾಮದಲ್ಲಿ ಐಟಿ ಅಧಿಕಾರಿ ಕೃಷ್ಣ ಪ್ರಸಾದ್ರಿಂದ ಹೇಳಿಕೆ ದಾಖಲಿಸಿಕೊಂಡಿರೋ SIT ಅಧಿಕಾರಿಗಳು ಯಾವ ಆರೋಪದಡಿ ಸಿಜೆ ರಾಯ್ ವಿಚಾರಣೆ ಮಾಡಿದ್ದೀರಿ ಅಂತ ಪ್ರಶ್ನಿಸಿದೆ. ಎಷ್ಟು ದಿನದಿಂದ ವಿಚಾರಣೆ ನಡೆಸಲಾಗಿದೆ, ಎಷ್ಟು ದಿನದಿಂದ ಪರಿಶೀಲನೆ ನಡೆಸಲಾಗಿದೆ, ರಾಯ್ ತನಿಖೆಗೆ ಮಾನಸಿಕವಾಗಿ ಹೇಗೆ ಸಹಕರಿಸಿದ್ರು, ರಾಯ್ ಆತ್ಮಹತ್ಯೆ ಮಾಡಿಕೊಂಡ ವೇಳೆ ಏನೆಲ್ಲ ಆಯ್ತು ಅನ್ನೋ ಬಗ್ಗೆ ಐಟಿ ಅಧಿಕಾರಿಗಳಿಂದ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಇನ್ನು ಎರಡನೇ ಆಯಾಮದಲ್ಲಿ ಪೊಲೀಸರಿಗೆ ಸಿಕ್ಕಿರೋ ರಾಯ್ ಪ್ರೊಫೆಷನಲ್ ಡೈರಿ ಬಗ್ಗೆ ತನಿಖೆ ಮಾಡಲಾಗ್ತಿದೆ. ರಾಯ್ ವ್ಯವಹಾರಕ್ಕೆ ಸಂಬಂಧಿಸಿದ ಮಾಹಿತಿ ಇರುವ 2026ನೇ ವರ್ಷದ ಡೈರಿಯಲ್ಲಿ ಯಾರ್ಯಾರ ಜೊತೆ ವ್ಯವಹಾರ ಮಾಡಿದ್ರು ಅನ್ನೋದನ್ನ ಪರಿಶೀಲಿಸಲಾಗ್ತಿದೆ. ಸದ್ಯ ಇದೇ ಡೈರಿಯನ್ನ ತನಿಖೆಯ ಭಾಗವಾಗಿ ಸಾಕ್ಷ್ಯವನ್ನಾಗಿ ಪರಿಗಣಿಸಲಾಗಿದೆ. ಇನ್ನು ಮೂರನೇ ಆಯಾಮದಲ್ಲಿ ರಾಯ್ ಅವರ ವೈಯಕ್ತಿಕ ವಿಷಯದ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಿದೆ. ರಾಯ್ ಪತ್ನಿ, ಪುತ್ರ ರೋಹಿತ್ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಕೊಠಡಿಯಲ್ಲಿ ಸಿಕ್ಕ ಡೈರಿ ಬಗ್ಗೆ ಮಾಹಿತಿ ಪಡೆದ SIT ರಾಯ್ ಬರವಣಿಗೆಯ ಬೇರೆ ದಾಖಲಾತಿಯೊಂದಿಗೆ ತಾಳೆ ಹಾಕಲಾಗಿದೆ. ಕೊಠಡಿಯಲ್ಲಿ ಸಿಕ್ಕ ಡೈರಿ ಸಿಜೆ ರಾಯ್ ಅವರೇ ಬರೆದಿದ್ದಾರಾ ಅನ್ನೋ ಬಗ್ಗೆ SIT ಪರಿಶೀಲನೆ ನಡೆಸುತ್ತಿದೆ. ಒಂದ್ ಕಡೆ ಐಟಿ ಕಿರುಕುಳದ ಆರೋಪ ಕೇಳಿ ಬರ್ತಿದ್ರೆ ಮತ್ತೊಂದ್ ಕಡೆ ರಾಯ್ ಖಿನ್ನತೆಗೊಳಗಾಗಿದ್ರಾ ಅನ್ನೋ ಪ್ರಶ್ನೆನೂ ಮೂಡಿದೆ. ಸಾವಿಗೂ ಮುನ್ನ ಅಂದ್ರೆ ಗುರುವಾರ ಜಯನಗರದಲ್ಲಿ ಮನೋವೈದ್ಯರನ್ನ ಭೇಟಿ ಮಾಡಿದ್ರಂತೆ. ಇಷ್ಟೇ ಅಲ್ಲ, ಅನೋಮಯ್ ಎಂಬ ಸಿನಿಮಾ ಮೂಲಕ ಸಾವಿನ ಕತೆ ಹೇಳೋಕ್ ಹೊರಟಿದ್ರು. ಈ ಸಿನಿಮಾದ ಟ್ಯಾಗ್ ಲೈನ್ ದ ಈಕ್ವೇಷನ್ ಆಫ್ ಡೆತ್ ಅಂತಿರೋದು ಇನ್ನೊಂದು ರೀತಿಯ ಚರ್ಚೆ ಹುಟ್ಟುಹಾಕಿದೆ. ಪ್ರದೀಪ್ ಚಿಕ್ಕಾಟಿ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.